ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ. ಏನೇನು ಭಾಷಣ ಮಾಡ್ತಾ ಇದೀಯಾ? ಅದಕ್ಕೋಸ್ಕರ ಇವಾಗ ನಾನು ನಿಮಗೆ ಒಂದು ತೋರಿಸ್ತೀನಿ ನೋಡಿ. ಹೆಂಗೆ ತೋರಿಸ್ತೀನಿ ಗೊತ್ತಾ? ಒಂದು ಏನಂತಾರೆ ಅಟೈರ್. ನೋಡಿ, ದಿಸ್ ಇಸ್ ಫ್ರಂಟ್ ಸೈಡ್ ಆಫ್ ಯು. ಬ್ಯಾಕ್ ಸೈಡ್ ಆಫ್ ಯೂನಾ? ಅಚ್ಚಾ. ಇವರಿಬ್ರು ಒಂದೇ ಥರ ಬಟ್ಟೆ ಹಾಕೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಥರ ಶರ್ಟು. ಫ್ರಂಟ್ ಟರ್ನ್ ಬ್ಯಾಕ್ ಸೈಡ್. ಮುಂದೆ ಒಬ್ರು ಫುಲ್ ಕಾಣಿಸ್ತಿದೆ, ಹಿಂದೆಗಡೆ ಇದು ನಮ್ಮ ಅಕ್ಕ ಅಲ್ಲಿ ನಾನೇ ಇವ್ರ ಅಕ್ಕ. ಹೌದು ನಾನು ಇವ್ರ ಅಕ್ಕ, ತಂಗಿ. ಹಾಯ್ ತಂಗಿ. ತಂಗಿ ಥರ ಕಾಣಿಸ್ತಾ ಇಲ್ವಾ? ನನ್ನ ಅಕ್ಕ ಥರ ಕಾಣಿಸ್ತಾ ಇಲ್ವಾ? ಹೇಳಿ, ಕಮೆಂಟ್ ಮಾಡಿ ಬೇಗ. ಯಾಕೋ? ಬಾರ ಹೋಗೋಣ, ಬಾ ಹೋಗೋಣ. ಸರಿ ಬಾ, ಆಯ್ತು ಹೋಗೋಣ ಬಾ. ಅವ್ನು ಬೇಕು ಇವಾಗ. ನಮ್ಮ ದೊಡ್ಡಮ್ಮಂಗೆ ನಾಯಿ ಅಂದರೆ ತುಂಬ ಇಷ್ಟ ಅಂತೆ ಗೈಸ್, ಸೊ ನನಗೊಂದು ನಾಯಿ ಕೊಡಿಸ್ತಾರಂತೆ. ನನಗಿಷ್ಟ, ನಾನು ನಿನ್ನೂ ಕೊಡಿಸ್ಬೇಕಾ? ನಾಯಿ ಅಂದರೆ ತುಂಬ ಇಷ್ಟ ಅಂತೆ ಗೈಸ್, ಅದಕ್ಕೆ ನಾನು ನಿನ್ನೂ ಕೊಡಿಸ್ಬೇಕಾ? ಕೊಡಿಸ್ತಾರಂತೆ. ಇಶಾ ಈಸ್ ಗೋಯಿಂಗ್ ಬ್ಯಾಕ್. ಯಾಕೆ? ಬಾಯ್. ನೀನು ಬರಬೇಡ. ಒಂದು ಮೊಬೈಲ್ ಡಿಲೀಟ್ ಒಂದು ವಿಡಿಯೋ ಡಿಲೀಟ್ ಆಗೋಗ್ಬಿಡ್ತು. ವಿಡಿಯೋ ಮಾಡಿದ್ದೆ. ಇವಳು ಹಾಕೊಂಡಿದ್ದೆ ಟೀ ಶರ್ಟು, ಇಬ್ಬರು ಸಿಮಿಲರ್ ಹಾಕೊಂಡಿದ್ರು. ಕಾಣಿಸ್ತಿದ್ಯಾ? ಡಿಲೀಟ್ ಆಗೋಗ್ಬಿಡ್ತು. ಅಲ್ಲಿ ನೋಡಿ, ಒಂದು ಪಾಪು ಇದೆ. ಏನೋ ಆಗ್ತಾ ಇದೆ, ಏನೋ ಮಾಡ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ಇಷ್ಟೊಂದು ಜನ ಇದ್ದಾರೆ. ಯಾಕೆ ಇಷ್ಟೊಂದು ಜನ? ಎಲ್ಲ ಕಲ್ಲೆಲ್ಲ ಕೆತ್ತಾ ಇದ್ದಾರೆ. ಪೊಲೀಸರು ಇದ್ದಾರೆ. ನಮ್ಮನ್ನ ಬಿಟ್ಬಿಟ್ಟು ಹೊಡೋಗ್ಬಿಟ್ಟಿದ್ದಾರೆ ನೋಡಿ. ನಮ್ಮನ್ನ ಬಿಟ್ಟು ಅಲ್ಲೇ ಇರೋ ಬಂದೆ. ಒಂದು ಸ್ವಲ್ಪ ತಳ್ಕೊಂಡು ಬಂದಿದ್ದಾಯ್ತು. ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದಾಳೆ. ಇಲ್ಲೂ ಪೆಟ್ರೋಲ್ ಹಾಕ್ಸ್ಕೊಂಡು OTP ಹೇಳ್ಬೇಕಾ? 100. ಯಾಕೆ ಎಬ್ಬರು ಕಳಿಸ್ಬಿಟ್ಟೆ? ನಿಮ್ಮಮ್ಮ ನಾನೆಲ್ಲೋ ಟೈಮ್ ಕೇಳ್ತಿದ್ದೆ. ನೀ ಎಲ್ಲೋಗ್ಬಿಟ್ಟೆ ನೀನು? ಇಲ್ಲ ಇದೆ. ಮೈಕ್ ಇದೆ. ಅವಾಗಲೇ ಬರಬೇಕಾದ್ರೆ ನಾವೇನಂತ ಹೇಳಿ ಜಾಗನ ಸೆಕೆಂಡ್ ಮಾಡಿದ್ದೀವಲ್ಲ. ಏನಂತ ಹೇಳಿದ್ರೆ? ಇಬ್ರು ಆಂಟಿದಿರು ಬರ್ತಾರೆ, ಅಲ್ಲ ಇಬ್ರು ಅಜ್ಜಿದಿರು ಬರ್ತಾರೆ, ಇಲ್ಲಿ ಜಾಗ ಬೇಕು ಅಂತ ಹೇಳಿ ಆ ಥರ ಹೇಳಿದ್ರಾ? ನಾನು ಆಂಟಿದಿರು ಬರ್ತಾರೆ, ಇಬ್ರು ಆಂಟಿದಿರು ಬರ್ತಾರೆ. ನಾನು ನಿಜನೇ ಹೇಳ್ತೇನೆ, ಈ ಬ್ರ್ಯಾಂಡಿಗೆ ಬರ್ತಾರೆ ಅಂತ ನಾನು ಹೇಳ್ತೇನೆ. ನೋಡಿ ಇವರಿಬ್ರು ಏನೇನು ಆಡ್ತಾರೆ ಅವತಾರಗಳು ಅಂತ. ಯಾಕೆ ಈ ಥರ ಮಾಡ್ತಾರೆ ಇವರಿಬ್ರು? ಇವ್ರಿಬ್ರದ್ದು ನೋಡೋಣ. ನಿಮ್ಮ ಅಕ್ಕ ತೋರಿಸ್ಬಿಡ್ತೀನಿ ಇವಾಗ. ಗೈಸ್ ನೋಡಿ, ಅವ್ಳ ಮುಖ ತೋರಿಸಿ. ನಿಮ್ಮ ಅಕ್ಕ ಆಲ್ರೆಡಿ ಬಂದಿದೆ, ಅವ್ಳ ಮುಖ ತೋರಿಸಿದ ನೋಡಿ ಗೈಸ್. ನೋಡಿ ಡಯಟು ಅಂತ ನೋಡಿ ಹೆಂಗೆ ತಿಂತಾರೆ ನೋಡಿ. ಏನೇನು ತಿಂತಾರೆ ನೋಡಿ. ಅದು ವಡೆ, ಆಯಿಲ್ ವಡೆ. ಏನಿಲ್ಲ, ಇದು ಇವತ್ತೊಂದಿನ ಲಾಸ್ಟು ಗೈಸ್ ಹೇಳ್ತಾರೆ ನೋಡಿ. ಇವತ್ತೊಂದು ಸಲ ನಾನು ಹೇಳಿಲ್ಲ. ಅದ್ರಲ್ಲಿ ಕಾಫಿ ನೆಕ್ಸ್ಟ್ ತಿನ್ನಲ್ಲ. ಇಲ್ಲಿ ನೋಡಿ ಗೈಸ್, ಕಾಫಿಗಳು ನೋಡಿ. ಎಷ್ಟು ಕಾಫಿ ಕೊಡ್ತಾರೆ ನೋಡಿ. ಸುಳ್ಳು. ಅದ್ರಲ್ಲಿ ಇನ್ನೊಂದು ಇಲ್ಲಿ ನಮ್ದಲ್ಲ. ಗೈಸ್ ಸುಳ್ಳು ಹೇಳ್ತಾರೆ, ಬರೀ ಸುಳ್ಳು. 24 ಗಂಟೆ ಕುಡಿತಾನೆ ಇರ್ತಾರೆ ಕಾಫಿ. ಇಬ್ರು ಕಾಫಿ ಹುಚ್ಚು. ಅದ್ರಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋದು ಇನ್ನೊಂದು ಹುಚ್ಚಿ. ನೀನು ಕಾಫಿ ಕುಡಿಯಲ್ಲ ಅನ್ಬಿಡಕ್ಕ? ಹೇಳಕ್ಕ. ಮ್ಯಾಗಿ ಹುಚ್ಚು. ಮ್ಯಾಗಿ ಕೊಡಿಸ್ರಿ. ನಾನು ಚೀಸ್ ಮ್ಯಾಗಿ. ನಾನು ವೆಜಿಟೇಬಲ್. ನಾನು ಚೀಸ್ ಮ್ಯಾಗಿ ಕೊಡಿಸ್ತೀರಾ? ಕೊಡಿಸ್ಯಾ? ನೋಡಿ ಗೈಸ್, ಇವ್ರು ಮತ್ತೆ ತಿನ್ಬೋದು, ನಾವು ಮಾತ್ರ ಏನೂ ತಿನ್ಬಾರ್ದು ಅಲ್ವಾ? ಮ್ಯಾಗಿ ಎಲ್ಲ ಒಳ್ಳೇದಲ್ಲ. ನಾವು ಮಾತ್ರ ಒಳ್ಳೇದಲ್ಲ. ಹೇಳಿ. ಕೆಫೆನ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಒಂದು ವಡೆ ಅಷ್ಟೇನಾ? ಬೇರೆ ಏನೇನು ತಿಂದಿಲ್ವಾ? ಏನು ತಿಂದೆ ಅಕ್ಕ ನಾನು? ಅದ್ಯಾಕೆ ಬೈಕ್ ಇಟ್ಕೊಂಡು ಹೇಳ್ತಾ ಪರವಾಗಿಲ್ಲ, ನಾವು ಹಿಂಗೆ ಹೇಳ್ತೀವಿ. ಇಲ್ಲಿ ಕ್ಲಾ ಅದಕ್ಕೆ ದೊಡ್ಡವ್ರು ಹೇಳೋದು, ಗೋಡೆಗಳಿಗೂ ಕಿವಿ ಇರುತ್ತೆ, ನಿಧಾನಕ್ಕೆ ಮಾತಾಡ್ರಿ. ಗೈಸ್, ಇವ್ರ ಹತ್ರ ಎಲ್ಲ ಈ ಥರ ಕನ್ನಡದಲ್ಲಿ, ಹಿಂದಿಯಲ್ಲಿ, ತಮಿಳಲ್ಲೆಲ್ಲ ಮಾತಾಡಬಾರ್ದು ಗೈಸ್. ಜಂಜಿ ಸ್ಲ್ಯಾಂಗಲ್ಲಿ ಮಾತಾಡ್ಬಿಡ್ಬೇಕು, ಏನು ಅರ್ಥ ಆಗಲ್ಲ. ದೊಡ್ಡಮ್ಮ ನೀವು ಡಿಲೂಲು ನೀವು
ಡಿಲುಲು ಡೆಲ್ಯೂಷನ್ ಇದೆಯಂತೆ ಡೆಲ್ಯೂಷನ್ ನೋಡಿ ಗಾಯ್ಸ್, ಅದಕ್ಕೆ ಜನ್ಸಿ ಸ್ಲ್ಯಾಂಗ್ ಕಲ್ತ್ಕೊಡ್ರಿ, ಅಪ್ಪ ಅಮ್ಮಂಗೆ ಗೊತ್ತಿದ್ದೆ ಮಾತಾಡ್ತೀವಿ. ಏನೋ ನಮಗೆ ಕೇಳ್ತದೆ ಇಲ್ಲ ನಾವು ನಮಗೆ ಬಾಯಲ್ಲಿ ಬೆರ್ಲಿಟ್ರೇನು ಕಚ್ಚಕ್ಕೂ ಬರ್ದೇ ಇರೋಷ್ಟು ಚಿಕ್ಕ ಮಕ್ಕಳು ನಾವು. ನಮ್ಮನ್ನು ಹೋಗ್ಬಿಟ್ಟು ಈ ಥರ ಎಲ್ಲ ಹಿಂಸೆ ಕೊಟ್ಟು ಸಾಯಿಸ್ತಾರಪ್ಪ. ಅದು ಗೈಸ್ ನಮಗೇನು ಬೇಡವೋ ಅದನ್ನೆಲ್ಲ ತಿನ್ನು 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 ಅಂತ ತಿನ್ನಿಸ್ತಾರೆ. ನಮ್ಗೇನು ಬೇಕೋ ಅದೆಲ್ಲ ಜೀವನದಲ್ಲಿ ಕೊಡಿಸೇ ಇಲ್ಲ ಗೈಸ್ ಇವರು. ತಿನ್ನೋದನ್ನ ಇವರಿಗೆಲ್ಲ ತಿನ್ನೋದು ಕೊಡಿಸಿಲ್ಲ ಅಂತ ಹೇಳ್ತಾರಲ್ಲ, ನೆಕ್ಸ್ಟ್ ಏನೂ ಸಿಗಲ್ಲ, ಏನೇನೂ ಸಿಗಲ್ಲ. ನಮಗೆ ಚೀಸ್ ಮ್ಯಾಗಿ ಬೇಕು. ನನಗಲ್ಲ, ನಮ್ಮ ಅಕ್ಕಂಗೆ ಚೀಸ್ ಮ್ಯಾಗಿ ಬೇಕು. ನಾನು ತುಂಬ ಒಳ್ಳೆ ಹುಡುಗಿ, ನಾನು ವೆಜಿಟೇಬಲ್ ಮ್ಯಾಗಿ ತಿಂತೀನಪ್ಪ. ನಮ್ಮ ಅಕ್ಕ ಬರೀ ಇದು ಚೀಸ್ ಮ್ಯಾಗಿ, ಈ ಥರ ಡುಮ್ಕ್ ಹಾಕ್ತಾರಲ್ಲ ಆ ಥರದ್ದು ಬರೀ ತಿನ್ನೋದು, ಚೀಸು ಆ ಥರ. ಸಾಂಬಾರ್ಗೂ ಬಿಡಲ್ಲ ಇವರೆಲ್ಲ. ಸರಿ ಅಲ್ಲಿವರೆಗೂ ಸಾಂಬಾರು ತಂದಿದ್ದೀನಿ ನಾನಲ್ಲಿ. ಗೈಸ್ ಇವಾಗ ಡೈಲಾಗ್ ಹೊಡಿತಾರೆ, ಇವಾಗಲೇ ಸಾಂಬಾರು ಕೊಡ್ತಾಯಿಲ್ಲ ಅಂದಮೇಲೆ ದೊಡ್ಡವರಾದ್ಮೇಲೆ ಮದುವೆ ಆದಮೇಲೆ ನಮ್ಮನ್ನು ಯಾವ ಸೀಬೆ ಬದಕ್ಕೆ ತೋರಿಸ್ಕೊತಾರೆ ಇವರು ಅಂತ ಡೈಲಾಗು ಗೈಸ್. ಕರೆಕ್ಟ್ ಗೈಸ್, ಅದೇನೋ ನಿಜಾನೆ. ಬರೀ ಡೈಲಾಗು. ನಮ್ಮನ್ನು ಇವಾಗಲೇ ಹಿಂಗೆ ನೀವೊಂದು ಸಾಂಬಾರು ಕೊಡೋಕ್ಕೆ ಹೇಳ್ತೀರಾ, ನನಗೆ ವಯಸ್ಸಾದ್ಮೇಲೆ ಕರ್ಕೊಂತೀರಾ ನೀವೆಲ್ಲ, ನಿಮ್ಮನ್ನೆಲ್ಲ ನಂಬಲೇಬಾರ್ದು, ನಿಮಗೆಲ್ಲ ಏನು ಮಾಡೋದು ಅಂತ ಡೈಲಾಗ್ ಬೇರೆ ಹೊಡಿತಾರೆ ನೋಡಿ ಗೈಸ್. ಬಂತು ಡೈಲಾಗ್ ಬಂತು. ನಿಮ್ಮಿಂದ ₹1 ನಮಗೆ ಬೇಡ. ಬೇಡ ನನಗೆ. ನೀವು ಹಿಂದೆ ಕ್ಯಾಮ್ರಾಗೆಲ್ಲ ಅಡ್ಡ ಬರಬಾರ್ದಪ್ಪ. ಕ್ಯಾಮ್ರಾ ಫುಲ್ ನಾನೇ, ಕ್ಯಾಮ್ರಾ ಫುಲ್ ನಾನೇ ಇರ್ತೀನಿ ಬಿಡು. ಅಡ್ಡ ಏನು ಬರೋದು? ನಾನೇ ನಾನು ಪಾಪದವಳು. ನನ್ನ ಪಾಪದವಳನ್ನ ಇಟ್ಕೊಂಡ್ಬಿಟ್ಟು ಯಾಮಾರಿಸ್ತಾರೆ ಇಂಥ ಮಕ್ಕಳು ಸಿಕ್ಬಿಟ್ರೆ. ಇವ್ರು ನಾವಿದು ಪಾಪ ಥರ ಕಾಣಿಸ್ತಾ ಇದೀವಾ? 17% ಚಾರ್ಜ್ ಐತೆ ನಿಮ್ಮ ಬೇಬಿಯಲ್ಲಿ. ವಿಡಿಯೋ ಮಾಡ್ತಿರೋದು ನಾನು, ಅವ್ರನ್ನ ಯಾಕೆ ಹಿಡ್ಕೊಂಡ್ರು ಅಂತ ಗೊತ್ತಿಲ್ಲ. ಇನ್ನೇ ಹಿಡ್ಕೊಂಡಿಲ್ಲ, ಹಿಂದೆ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಹಿಂದೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಇವ್ರು. ನೋಡಿ ಟೆನ್ಷನ್ ಆಗಿಬಿಟ್ಟಿದೆ ಪಾರ್ಟಿ, ಬರೀ ಟೆನ್ಷನ್ ಪಾರ್ಟಿನೇ. ಟೆನ್ಷನ್ ಕೊಡೋ ಪಾರ್ಟಿ ಇಲ್ಲಿದ್ದಾಗ ಟೆನ್ಷನ್ ಆಗೋ ಪಾರ್ಟಿ ಇಲ್ಲಿರಲ್ವಾ? ನಾನು ಏನು ಟೆನ್ಷನ್ ಕೊಡ್ತೀನಿ ನಿಮಗೆ? ಫ್ರೆಂಡ್ಸ್, ಬೆಳಿಗ್ಗೆ ನನಗೂ ಇವಳಿಗೂ ವಾರ್ ನಡೀತು. ಅದು ಎಷ್ಟೊಂದು ವಾರ ಆಗೋಗ್ಬಿಟ್ಟಿದೆ. ವರ್ಲ್ಡ್ ವಾರ್ 1, 2, 3 ಅಂತ ಹೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ವಾರ್ಗಳು ನಡೆದಿದೆ. ನಡೆಯೋದೆಲ್ಲ ಬರೀ ವರ್ಲ್ಡ್ ವಾರ್ಗಳೇ. ಯಾರು ಮಾನ ಮರ್ಯಾದೆ ಇಲ್ದಂಗೆ ಹೀಗೆ ಮಾತಾಡ್ತೀವಿ. ಮರ್ಯಾದೆನೇ ಇಲ್ಲ ನಮಗೆ, ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಅಮ್ಮ ಮಕ್ಕಳ ಮಧ್ಯದಲ್ಲಿ ಏನು ಮಾನ ಮರ್ಯಾದೆ ಹೇಳಿ? ಅದೆಲ್ಲ ಇರಬಾರ್ದಲ್ವಾ? ನೀವೇ ಹೇಳಿ. ಇವಾಗ ನೋಡಿ, ಅದೆಲ್ಲ ಇರಬಾರ್ದಲ್ವಾ? ಫೋನ್ ಮಾಡಮ್ಮ. ಗೈಸ್, ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಒಂದು ಬಟ್ಟೆ ಶಾಪಿಂಗ್ ನೋಡ್ಕೊಂಡು ಬರ್ತಾಯಿತ್ತಾ, ಹಂಗೆ ಬರ್ತಾ ಇತ್ತು, ಇಲ್ಲೊಂದು ಸಿಕ್ತು. ಅಲ್ಲಿ ಕಾರ್ನ ಬೇಗ ಇತ್ತಾ, ಕಾರ್ನ ತಿನ್ಕೊಂಡು ಬರ್ತಾಯಿದ್ವಿ. ಒಳಗಡೆ ಬಂದ್ಬಿಟ್ಟವರು, ನೀವು ತಿಂತಾಯಿದ್ದೀವೋ ನೀವೆಲ್ಲ ಆಲೋಚನೆಯಿಂದ ಬರಬಾರ್ದು ಅಂದ್ಬಿಟ್ಟು ಬರಬಾರ್ದು ಅದು ಈಗ ಓಕೆ. ಇವಾಗ ಅದನ್ನೆಲ್ಲ ಬಿಟ್ಟರೆ ಇವಾಗ ಒಂದು ಸೀರೆ ಶಾಪಿಂಗ್ ಬಂದಿದ್ದೀವಿ. ಸೊ ಸೀರೆ ಕಲೆಕ್ಷನ್ ಮಾಡಿ ತರಿಸ್ತೀನಿ, ಬನ್ನಿ ನೋಡೋಣ. ನಿಂತ್ಕೋತೀರಿ ಸರ್? ಹಾಂ, ನಿನಗೆ ಹಾಕೋ, ನನಗೆ ಆಂಟಿಗಳಿಗೆ ಹಾಕೋಕ್ಕಾಗೋದು, ಇನ್ನೇನು ಹುಡುಗಿರ್ಗೆ ಹಾಕೊಳ್ಳೋಕ್ಕಾಗುತ್ತಾ ಹೇಳು? ಒಳ್ಳೆ ಜೊತೆ ಆಮೇಲೆ. ಹೌದಾ? ಬಿಸಿ ಸೀರೆ ಸಕಲಾಯಿತು. ಯಾಕೆ ಬಂದಿದ್ದೀವಿ ಅಂದರೆ ಸೀರೆ ತೊಗೊಳಕ್ಕೆ ಗೈಸ್. ಸೀರೆ ಇಲ್ಲಿ ನೋಡಿ, ಐಫೋನ್ ಇದೆ ಅಂತ ಫ್ಲೆಕ್ಸ್ ಮಾಡ್ತಾಳೆ. ಫ್ಲೆಕ್ಸು ಹಂಗೆ ತೋರ್ಸೋದು ನೋಡಿದ್ರೆ ಗೈಸ್. 17 ಬಂದೈತೆ, ಇನ್ನು 18. ಸುದರ್ಶನ್ ಸಿಲ್ಕಿಗೆ ಲಕ್ಷ್ಮೀ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳಕ್ಕೆ ಬಂದಿದ್ದೀವಿ. ಇವಾಗ ನೋಡಿರಿ, ಟರ್ನ್ ಮಾಡ್ತೀನಿ ನೋಡಿ. ಸೀರೆ ದೊಡ್ಡಮ್ಮ ಅವ್ರೆ, ನಮ್ಮ ದೊಡ್ಡಮ್ಮ ಸೀರೆ ತೊಗೊಂಡು ಯಪ್ಪ, ನನಗೆ ಈ ಬೂಟ್ಸ್ ಹಾಕೊಳ್ಳೋ ಅಷ್ಟು ಕಾಡ್ಸ ಗೈಸ್. ಯಾರಾದರೂ ಬೂಟ್ಸ್ ಹಾಕೊಳ್ಳೋಕೆ ಯಾರಾದರೂ ಈಸಿ ಟಿಪ್ ಇದೆ ಹೇಳ್ರಿ. ಓಹ್ ಗಾಡ್. ಪಾರ್ಕಿಂಗ್ ಪ್ಲೇಸ್ ಎಕ್ಸಿಟ್. ಗೈಸ್, ಇವಾಗೇನು ಗೊತ್ತಾ, ಇಲ್ಲಿ ನಾವು ಸ್ಯಾರಿ ಅಂತೂ ಪರ್ಚೇಸ್ ಮಾಡಾಗಿದೆ. ಸ್ಯಾರಿ ಪರ್ಚೇಸ್ ಮಾಡಿದ್ದಕ್ಕೆ ಫ್ರೀಯಾಗಿ ಕಾಫಿ ಕೊಡ್ತಾರೆ ಅಂತ ಏನು ದೊಡ್ಡ 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 ಅಂತ ಓಡಿ 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 ಬರ್ತಾ ಇದ್ದಾರೆ. ನಾನಂತೂ ಟೀ ಕಾಫಿ ಏನು ಕುಡಿಯೋದಿಲ್ಲ. ಸೊ ಹಾಲೇ ಕುಡಿದಿಲ್ಲ, ಬಟ್ ಒಂದೇ ತಲೆ ಸಕ್ಕಲಾಗಿ ನೋಡ್ತೈತೆ ಅಂತ ಇವತ್ತು ಕಾಫಿ ಕುಡಿತೇನೆ ಫಸ್ಟೇ. ನೋಡಿ ಗೈಸ್, ಇವಳು ತೊಗೊಂಡ್ಬಿಟ್ಟು ಇವಳೊಬ್ಳೆ ತಿಂತಾ ಇದ್ದಾಳೆ. ನನಗೆ ಕೇಳ್ದೇನೆ ತಿಂತಾ ಇದ್ದಾಳೆ. ಬೇಡ 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 ಬೇಡ. ಐಚಿ ಎಂಜಲ್ ಮಾಡಿದ್ಯಾ?
ಗೈಸ್ ಎಡುಕೊಂಬಿಟ್ಟೆ ಕಾಲು ಇಲ್ಲಿ ನೋಡಿ ತಗಲ್ಸ್ಬಿಡ್ತು ನನಗೆ ಬರ್ತಾ ಇದೆ ಜಸ್ಟು ಕಾಲು ಯಪ್ಪ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ನೋವ್ತಾ ಇದೆ ಕಾಲು ತುಂಬ ನೋವ್ತಾ ಇದೆ ಏನು ಮಾಡೋದು ನೀನೇ ಮಾಡಿರೋದೆಲ್ಲ ನೀನೇ ಮಾಡಿರೋದು ಬೇಕು ಅಂತ ನೀನೇ ಮಾಡೋದಿಲ್ಲ ದೊಡ್ಡಮ್ಮ ಕಾಲು ನೋಡಿ ಏನು ನೋವ್ತಾ ಇದೆ ಸಿಕ್ಕಾಪಟ್ಟೆ ನೋವ್ತಾ ಇದೆ ಕಾಲು ಐ ಆಮ್ ಈಟಿಂಗ್ ದಿಸ್ ಏನಿದು ಸ್ಯಾಂಡ್ವಿಚ್ ಚೀಸ್ ಸ್ಯಾಂಡ್ವಿಚ್ ನಾನು ಸಣ್ಣ ಆಗಬೇಕು ಅಂತಿದ್ರೆ ಇವರೆಲ್ಲ ನನ್ನ ದಪ್ಪ ಮಾಡಬೇಕು ಅಂತಿದ್ದಾರೆ ಅದಕ್ಕೆ ಬೆಳಗ್ಗೆ ಇಡ್ಲಿ ದೋಸೆ ವಡೆ ತಿಂದಿದ್ದು ನೋಡಿ ನಂದು ಸೊ ಅದು ನನ್ನೇ ಫೋಕಸ್ ಮಾಡ್ತಾ ಇದೆ ಹಾಂ ಕಾಣಿಸ್ತಿದ್ಯಾ ಯಾವುದಿದೆ ಗ್ರೇಟ್ ಏನಾಯ್ತು ಗೊತ್ತಾ ಒಂದು ಇಲ್ಲಿ ಆ್ಯಕ್ಚುಲಿ ನಮ್ಮ ಅಕ್ಕಪಕ್ಕ ಎಲ್ಲ ಕೂತ್ಕೊಂಡಿದ್ರು ಆಯಿತಾ ನನ್ನ ನೋಡಿಬಿಟ್ಟು ಇವ್ರು ಮೂರು ಜನಕ್ಕೆ ಆಯಿತಾ ಇವರೆಲ್ಲ ಬೇಜಾರಾಗ್ಬಿಟ್ಟಿದ್ದಾರೆ ಯಾಕೆ ಬೇಜಾರಾಗಿದ್ದಾರೆ ಅಂತ ಹೇಳ್ತೀನಿ ಕೇಳಿ ಇವ್ರ ಥರ ಒಳ್ಳೆಯವ್ರ ಜೊತೆಗೆ ಬಂದಿದ್ದೀರಲ್ಲ ಅಂತ ಹೇಳಿದ್ದಕ್ಕೆ ಬೇಜಾರಾಗ್ಬಿಟ್ಟಿದೆ ಅವ್ರಿಗೆ ಏನು ಮಾಡೋಣ ಹೇಳಿ ನಾವು ಕೆಟ್ಟವರು ಗೈಸ್ ನಾವು ಕೆಟ್ಟವರು ಬಾಯ್ ಬಾಯ್ ನೋಡು ವಾಟ್ ಆರ್ ಯು ಡೂಯಿಂಗ್? ನಮ್ಮಕ್ಕ ಒಂದು ತುಲಿಪ್ ಥರ ಇರೋ ಒಂದು ಟೂಲಿಪ್ ಏನೋ ಒಂದು ಟುಲಿಪ್ ಓಕೆ ಆ ಥರ ಇರೋ ಒಂದು ಬೋ ತಗೊಳಕ್ಕೆ ಹೋಗಿದ್ವಿ ನನ್ನ ಹತ್ರ ಜೋಡಿ 100 ರೂಪಾಯಿ ನಮ್ಮ ಮಕ್ಕಳ ಹತ್ರ ಜೋಡಿ 150 ರೂಪಾಯಿ ಇಲ್ಲ ಹೌದಂತೆ ನನ್ನ ಹತ್ರ ಹೇಳಿದ್ದು 100 ರೂಪಾಯಿ ನಾನು 120 ಕೊಡಲ್ಲ ಏನಂತ ಕೇಳಿದೆ ನೀನು 120ಗೆ 2 ಕೊಡಿ ಅಂತ 150ಗೆ 2 120ಗೆ 2 ಅಂತ ಕೊಡಲ್ಲ ಅಂದರೆ ಎದು ಬಂದೆ ಅಲ್ಲ ನಿನ್ನ ಅಲ್ಲಿ ಕುತ್ಕೊಂಡಿದ್ದ ನಮ್ಮ ದೊಡ್ಡಮ್ಮ ಸೊ ಹಾಯ್ ಫ್ರೆಂಡ್ಸ್ ಈಗ ಜಸ್ಟ್ ಮನೆಗೆ ಬಂದೆ ಶಾಪಿಂಗ್ ಎಲ್ಲ ಮುಗೀತು ಆ್ಯಂಡ್ ಏನೇನು ತೊಗೋಬೇಕಾಗಿತ್ತು ಅದನ್ನೆಲ್ಲನೂ ಕೂಡ ತೊಗೊಂಡೆ ಸೊ ಇಲ್ಲಿದೆ ನೋಡಿ ಬ್ಯಾಗು ಸೊ ಬ್ಯಾಗಲ್ಲೆಲ್ಲ ಸ್ಯಾರೀಸ್ ಇದೆ ಸೊ ಈ ಸ್ಯಾರೀಸ್ ಏನೇನು ತೊಗೊಂಡಿದ್ದೀನಿ ಅಂತೇಳಿ ನೀಟಾಗಿ ಆ್ಯಂಡ್ ವಿತ್ ಎಕ್ಸ್ಪ್ಲನೇಷನಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಯಾಕಂದರೆ ಈ ವಿಡಿಯೋ ತುಂಬ ಲೆಂತಿ ಆಗೋದು ಬೇಡ ಆ್ಯಂಡ್ ನಾನು ಲೆಂತಿ ವಿಡಿಯೋ ಕೂಡ ಪೋಸ್ಟ್ ಮಾಡ್ತಿಲ್ಲ ಯಾಕೆ ಅಂತಂದರೆ ಲೈಕ್ ತುಂಬ ಲೆಂತಿ ಆಗಿಬಿಟ್ರೆ ನೋಡೋಕ್ಕೂ ಬೋರ್ ಅಂತ ಅನಿಸುತ್ತೆ ಯಾಕೆಂದರೆ ನಾವು ಈಗ ಇತ್ತೀಚೆಗೆ ವಿಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡ್ತಿರೋದು ಹೊಸಬ್ರಲ್ವಾ ಸೊ ಅದಕ್ಕೋಸ್ಕರ ನೋಡೋರ್ಗು ಬೇಜಾರಾಗಬಾರ್ದು ಸೊ ತಕ್ಕ ಮಟ್ಟಿಗೆ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿ ಸೊ ಲೈಕ್ ಮಾಡಿ ಆ್ಯಂಡ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಏನಾದರೂ ಸರಿ ಮಾಡ್ಕೋಬೇಕಿತ್ತು ಅಂದರೆ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಐಡಿಯಾಸ್ ವ್ಲಾಗ್ಸ್ ಏನೇನು ಮಾಡಬೇಕು ಅಂತ ಏನಾದರೂ ನಿಮ್ಗೆ ಐಡಿಯಾಸ್ ಇದ್ದರೆ ಅದನ್ನು ಕೂಡ ಶೇರ್ ಮಾಡಿ ಸೊ ಐಡಿಯಾಸು ನನಗೆ ಸ್ವಲ್ಪ ಕಡಿಮೆ ಆದಷ್ಟು ಐಡಿಯಾಸ್ ಹುಡುಕ್ತಾ ಇರ್ತೀನಿ ಸೊ ನಿಮ್ಗೆ ಯಾವುದಾದ್ರೂ ಐಡಿಯಾಸ್ ಇದ್ದರೆ ಶೇರ್ ಮಾಡಿ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಅದೇ ಥರ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ನಾನು ತಂದಿರುವಂಥ ಸ್ಯಾರೀಸ್ ಒಂದು ನಿಮಿಷ ಸೊ ಆಲ್ಮೋಸ್ಟು ತುಂಬ ಚೆನ್ನಾಗಿದ್ದಾವೆ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಎಸ್ಪೆಷಲಿ ನನಗೆ ಹೇಳಬೇಕಾಯಿತು ಅಂದರೆ ಒಂದೊಂದು ಸ್ಯಾರಿನಲ್ಲೂ ಒಂದೊಂದು ಸ್ಟೋರಿ ಕಾಣಿಸ್ತಾ ಇತ್ತು ನನಗೆ ಸೊ ಹಾಗಾಗಿ ಇದೇ ವಿಡಿಯೋನಲ್ಲಿ ನಾನು ಸುಮ್ಮನೆ ಜಸ್ಟ್ ಹೀಗೆ ತೋರಿಸಿ ಬಿಡೋದು ಚೆನ್ನಾಗಿರೋದಿಲ್ಲ ಸ್ಯಾರೀಸು ಸೊ ಒಂದೊಂದು ಸ್ಯಾರಿ ಹಿಂದೆ ಒಂದೊಂದು ಸ್ಟೋರೀಸ್ ಇದೆ ಅದು ಎಷ್ಟೆಷ್ಟು ಪ್ರೈಸು ಏನು ಎತ್ತ ಪ್ರತಿಯೊಂದು ಡೀಟೇಲ್ಸ್ನ ಇನ್ನೊಂದು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಖಂಡಿತವಾಗ್ಲಿ ಆ್ಯಂಡ್ ಆಮೇಲೆ ನಾವಲ್ಲಿ ಸ್ಯಾರಿ ತೊಗೊಂಡಾಗ ನಮಗೆ ಬಿಲ್ ಮಾಡಿರ್ತೀವಲ್ಲ ಸೊ ಇಷ್ಟು ಬಿಲ್ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ಆ ಕೂಪನ್ ಮೇಲೆ ನಮಗೆ ಕಾಫಿ ಅಂತ ಫ್ರೀ ಕೊಡ್ತಾರೆ ಸೊ ಆ ಕಾಫಿ ಆ್ಯಕ್ಚುಲಿ ನಾನಂತೂ ಕಾಫಿ ಟೀ ಎಲ್ಲ ಕುಡಿಯೋಲ್ಲ ನನಗೆ ಹ್ಯಾಬಿಟ್ ಇಲ್ಲ ಅಲ್ಲಿ ಕಾಫಿ ಟೀ ಅಂತ ಎಲ್ಲ ಕೊಡ್ತಾರೆ ಸೊ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಹಾಗೆ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ತಿನ್ಕೊಂಡು ಕೂತ್ಕೊಂಡಿದ್ವಿ ಹಾಗೆ ನಮ್ಮ ಜೊತೆಗೆ ಪಾಸ್ ಆಗ್ತಿದ್ದವರೆಲ್ಲ ಮಾತಾಡ್ಸ್ತಾಯಿದ್ರು ಏನೋ ನೀವು ಟ್ವಿನ್ಸ್ ಹಾಗೆ ಹೇಗೆ ಅಂತ ಮಕ್ಕಳು ಇಬ್ಬರು ಟಿ ಶರ್ಟ್ ಒಂದೇ ಥರ ಹಾಕ್ಕೊಂಡಿದ್ರಲ್ಲ ಸೊ ನೀವಿಬ್ಬರು ಟ್ವಿನ್ಸ್ ಅದು ಇದು ಅಂತ ಮಾತಾಡ್ತಿದ್ರು ಸೊ ಹಾಗಾಗಿ ಅವರು ನಮ್ಮನ್ನು ಕೇಳಿದ್ರು ಅದಕ್ಕೆ ಇಲ್ಲ ಅಂದರೆ ಹಾಗೆ ಮಾತಾಡ್ತಾ ಪರಿಚಯ ಆದರು ಆ್ಯಕ್ಚುಲಿ ಅವರು ಏನೋ ಚೆಸ್ ಕೋಚ್ ಏನೋ ಹೇಳ್ಕೊಡ್ತೀನಿ ಅಂತ ಅಂದರು ಸೊ ಅದಕ್ಕೋಸ್ಕರ ತುಂಬ ಖುಷಿ ಆಯಿತು ಅವರು ಒಂದು 4-5 ಜನ ಏನೋ ಇಲ್ಲಿ ಮದುವೆ ಫಂಕ್ಷನ್ಗೆ ಬಂದಿದ್ವಿ ಅಂತ ಎಲ್ಲ ಹೇಳಿ ಮಾತಾಡ್ತಾಯಿದ್ರು ಯಾರು ಇಷ್ಟು ಬೇಗ ನಮ್ಮ ಜೊತೆಗೆಲ್ಲ ಮಿಂಗಲ್ ಆಗಲ್ಲ ಅಂದರೆ ನಮ್ಮ ಜೊತೆಗೆ ಅಂತಲ್ಲ ಯೂಶ್ವಲಿ ಕಾಮನ್ ಆಗಿ ಯಾರೂ ಅಷ್ಟು ಬೇಗ ಮಿಂಗಲ್ ಆಗಲ್ಲ ತುಂಬ ಟೈಮ್ ತೊಗೊಳ್ತಾರೆ ಆ್ಯಂಡ್ ಇಂಟ್ರೋವರ್ಟ್ ಇರ್ತಾರೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ನಾನೇನಿಲ್ಲ ಚೆನ್ನಾಗಿ ಮಾತಾಡಿದ್ರೆ ಎಲ್ಲರ ಜೊತೆಗೆ ಚೆನ್ನಾಗಿ ಜೆಲ್ ಆಗ್ತೀನಿ ನನಗೆ ಆ ಥರ ಎಲ್ಲ ಏನೂ ಇಲ್ಲ ತುಂಬ ಖುಷಿ ಆಗುತ್ತೆ ಲೈಕ್ ಒಬ್ಬರ ಜೊತೆಗೆ ಮಾತಾಡೋವಾಗ ಅಲ್ವಾ
ಸಾಧ್ಯವಾದರೆ ಏನು ಬ್ಯುಸಿ ಇದ್ದರೆ ಅಷ್ಟೇನೋ ಒಂದು ಮಾತಾಡ್ಸೋದು ಸ್ವಲ್ಪ ಕಮ್ಮಿ ಆಗ್ಬೋದು, ಬಿಟ್ಟರೆ ಮಾತಾಡ್ಸೋದು ಏನಾದರೂ ಇತ್ತು ಅಂದರೆ ಅದೆಲ್ಲ ಏನೂ ಇಲ್ಲ. ಅದು ನನ್ನದೊಂದು ದೊಡ್ಡ ಸ್ಟೋರಿನೇ ಇದೆ. ನಾನು ಹೇಗಿದ್ದೆ ಏನು ಇವಾಗ ಇಷ್ಟು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟು ಇಷ್ಟೊಂದು ನೀನು ಮಾತಾಡ್ತೀಯ ಅಂತ ಹೇಳ್ತಾರೆ. ಕಮ್ಮಿನೇ ನಾನು ಹೇಳಬೇಕಂದ್ರೆ ಇವಾಗಲೂ ಅಷ್ಟೇ, ತುಂಬ ಕಮ್ಮಿ ಅಲ್ಲ, ಕಮ್ಮಿನೇ ಮಾತಾಡೋದು. ಅಂದರೆ ಈಗ ವಿಡಿಯೋನಲ್ಲಿ ಮಾತಾಡೋವಾಗ ಅದಷ್ಟೇ ನಾನು ಹೇಳ್ತೀನಿ ನನ್ನ ಯೂಟ್ಯೂಬ್ ಜರ್ನಿ ಹೇಗೆ, ನಾನು ಹೇಗೆ ಅಂದರೆ ಲೈಕ್ ಮಾತಾಡ್ತಿದ್ದೆ ತುಂಬ ಅದು ಇದು ಈ ಥರದ್ದೆಲ್ಲ ಸ್ಟೋರೀಸ್ ಏನಾರು ಬೇಕು ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸುಮಾರು ಒಂದು ಮೆಜಾರಿಟಿ ಲೆವೆಲಲ್ಲಿ ಇದ್ದರೆ ನಾನು ಹೇಳ್ತೀನಿ. ಅಂದರೆ ಜಾಸ್ತಿ ಜನ ಇರಬೇಕು ಕಮೆಂಟ್ಸ್ ಮಾಡಿ, ಜಾಸ್ತಿ ಜನ ಕೇಳೋಕ್ಕಿರಬೇಕು. ಒಬ್ಬರು ಇಬ್ಬರು ಆಯಿತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋಸ್ ಮಾಡೋದಕ್ಕೆ, ಯಾಕೆಂದರೆ ಬೋರ್ ಹೊಡಿಬಾರ್ದಲ್ಲ. ನೀವು ಒಬ್ಬರೇ ನೋಡ್ತೀರಾ, ಬಟ್ ತುಂಬ ಜನ ನೋಡೋರು ಏನಾರು ಇದ್ದರೆ ಬೋರ್ ಹೊಡಿಬಾರ್ದಲ್ಲ. ಪರವಾಗಿಲ್ಲ, ನಂದು ವ್ಯೂಸ್ ಸ್ವಲ್ಪ ಕಮ್ಮಿನೇ ಇದೆ ಆ್ಯಂಡ್ ವ್ಯೂಸ್ ಬೆಳೀತಾ ಇರುತ್ತೆ ಅಂದ್ಕೊಂಡಿದ್ದೀನಿ ನಾನು ಕೂಡ. ಸೊ ಎಸ್, ತುಂಬ ಡ್ರ್ಯಾಗ್ ಮಾಡಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಸಿ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್.